ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದಿನೇಶ್ ರಾವ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುತ್ತಾ ಹೋಗ್ತೀನಿ ಓವರ್ ಫೋನ್ ಇದ್ದಾರೆ ಸರ್ ಇಲ್ಲಿ ಈ ಧರ್ಮಸ್ಥಳ ಕೇಸ್ ಬಗ್ಗೆ ನಾವು ಹೇಳ್ತಾ ಇದ್ವಿ 6ನೇ ಪಾಯಿಂಟ್ ನಲ್ಲಿ ಕೆಲವೊಂದಷ್ಟು ಮೂಳೆಗಳು ಸಿಕ್ಕಿದೆ ತಲೆಬುರುಡೆಗಳು ಕೂಡ ಸಿಕ್ಕಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಸೊ ಯಾವ ದೇಹದ ಯಾವ ಭಾಗಗಳು ಸಿಕ್ಕಾಗ ಮೂಳೆಗಳು ಸಿಕ್ಕಾಗ ಮುಂದಿನ ಎಫ್ಎಸ್ಎಲ್ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಜೊತೆಗೆ ಯಾವ ದೇಹದ ಭಾಗಗಳು ಸಂಪೂರ್ಣವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಡೀಟೇಲ್ ಅನ್ನ ಕೊಡೋದಾದ್ರೆ ದಿನೇಶ್ ರಾವ್ ಅವರೇ ಅಲ್ಲ ನೋಡಿ ಮೊದಲನೇದು ಪ್ರಕ್ರಿಯೆ ಈಗ ಅವ್ರು ಹೇಳಿರೋ ಪ್ರಕಾರ ಅಲ್ಲಿ ಏನು ಮೂಳೆ ಸಂಪೂರ್ಣ ಬಾಡಿನ ಊಟ ಹಾಕಿದೀವಿ ಅಂತ ಹೇಳಿರೋದು. ಹೌದು. ಸೊ ಅದರ ಆಧಾರದ ಮೇಲೆ ಪೂರ್ಣ ಸ್ಕೆಲಿಟನ್ ಸಿಗ್ಬೇಕು. ದಟ್ ಇಸ್ ನಂಬರ್ 1. ಇಲ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಮೇನ್ ಬೋನ್ಸ್ ಲೈಕ್ ಸ್ಕಲ್ ಬೋನ್ಸ್, ಹೀಪ್ ಬೋನ್ಸ್, ಆಮೇಲೆ ಲಾಂಗ್ ಬೋನ್ಸ್ ಅಂತೀವಿ, ಕೈ ಕಾಲಿನ ಮೂಳೆ, ಸೊಂಟದ ಮೂಳೆ ಮತ್ತೆ ತಲೆಗೂಡೆ ಇಷ್ಟರ ಸಿಗ್ಬೇಕು. ಸೊ ಇಷ್ಟು ಸಿಕ್ಕದ ನಂತರ ಡೆಫಿನೆಟ್ಲಿ ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ದ ಇನ್ವೆಸ್ಟಿಗೇಷನ್. ಅದೇ ಬೆನ್ನಿನ ಮೂಳೆ ಅಂತೀವಿ, ಅದು ಕುತ್ತಿಗೆ ಮೂಳೆ ಅದೆಲ್ಲ, ಆಮೇಲೆ ಪಕ್ಕೆ ಚೆಸ್ಟ್ ಕೇಜ್ ಅದು ಸಿಕ್ಕಿದ್ರು ಪರವಾಗಿಲ್ಲ. ಬಟ್ ಇಷ್ಟೆಲ್ಲ ಮೂಳೆ ಸಿಕ್ಕಾಗ ಮಾತ್ರ ತನಿಖೆಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಏಜ್ ಅನಾಲಿಸಿಸ್ ಎಲ್ಲ ಯಾವ ರೀತಿಯಾಗಿ ಮಾಡಲಾಗುತ್ತೆ ಸರ್ ಎಫ್ಎಸ್ಎಲ್ ನಲ್ಲಿ? ಇವಾಗ ಸತ್ತಿರುವಂತ ವ್ಯಕ್ತಿಯ ಮೂಳೆ ಏನ್ ಸಿಕ್ಕಿದೆ ಅದು ಎಷ್ಟು ವರ್ಷ ಹಳೆಯದು ಅಂತ ಸಿಕ್ಕಿದ್ಮೇಲೆ ಅದರದ್ದು ಅಲ್ಲಿರ್ತಕ್ಕಂಥ ಬೋನಿ ಚೇಂಜಸ್ ಮತ್ತೆ ಏಜ್ ರಿಲೇಟೆಡ್ ಚೇಂಜಸ್, ಸೊ ಇದೆಲ್ಲ ಆಕಾರ ಕಾನ್ಫಿಗರೇಷನ್ ಇದರೆಲ್ಲ ಆಧಾರದ ಮೇಲೆ ಕಂಟ್ರೋಲ್ ರೇಟ್ ಮತ್ತೆ ವಯಸ್ಸು ಮತ್ತೆ ಎಷ್ಟು ಹೈಟ್ ಇಲ್ಲ ಮತ್ತೆ ಏನಾದ್ರು ಬೋನಿಗೆ ಏಟ್ ಆಗಿದ್ರೆ ಅದಕ್ಕೆ ಏಟ್ ಆಧಾರದ ಮೇಲೆ ಹೇಗೆ ಸತ್ತ ಅಂತ ಇದನ್ನೆಲ್ಲ ನಾವು ಹೇಳಲಿಕ್ಕೆ ಬರ್ತದೆ. ಪ್ಲಸ್ DNA ಸ್ಯಾಂಪಲ್ಸ್ ತಗೊಂಡು ಮುಂದೆ ಅದನ್ನ ಐಡೆಂಟಿಫಿಕೇಶನ್ಗೆ ಸಹಾಯ ಆಗುತ್ತೆ. ಅಲ್ಲ, ಯಾವ ಕಾರಣದಿಂದ ಅವರು ಸಾವನ್ನಪ್ಪಿದ್ರು ಅಂತ ಹೇಳಿ ತಿಳಿಯಬೇಕು ಅಂತಂದ್ರೆ ಯಾವ ಭಾಗದ ಮೂಳೆ ಅನುಕೂಲವಾಗುತ್ತೆ ಅನ್ನುವಂಥದ್ದು. ಈಗ ಸಿಕ್ಕಿರುವಂತಹ ಕೈಕಾಲು ಯಾವ ಭಾಗದ ಮೂಳೆ ಅಂತಲ್ಲ, ಯಾವ ಭಾಗದ ಮೂಳೆ ಮೇಲೆ ಏಟಾಗಿದೆ ಆ ಮೂಳೆ ಸಿಕ್ಕಿದಾಗ ಮಾತ್ರ ಹೇಳಲಿಕ್ಕೆ ಬರ್ತದೆ ಹೊರತು ಅದು ಅಗೇನ್ ಬ್ಲಂಟ್ ಅಂಡ್ ಶಾರ್ಪ್ ಇಂಜುರೀಸ್ ಅಂತಿದೆ. ಕಲ್ಲು ದೊಣ್ಣೆ, ಮಚ್ಚು, ಲಾಂಗ್ ಇಂಥವೆಲ್ಲ ಇದರಿಂದ ಆಗಿದ್ರೆ ಮಾತ್ರ ಅದು ಗೊತ್ತಾಗತ್ತೆ. ಅದೇ ನೇಣಾಕೊಂಡ್ರೆ ಕೇಳಿದ್ರೆ ಆಮೇಲೆ ಲೈಂಗಿಕ ಸೌಂದರ್ಯ ನಡೆದಿದೆ ಅದೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಓಕೆ ಓಕೆ. ಇವಾಗ ಆರಂಭದಲ್ಲಿ ಡಾಕ್ಟರ್ ಮೂಳೆ ಸಿಕ್ಕಿದೆ ಅಂತ ಕೆಲ ಗಂಟೆಗಳಲ್ಲಿ ಹೇಳ್ತಾರೆ ಅದು ಪುರುಷರ ಮೂಳೆ ಅಂತ ಹೇಳ್ತಾರೆ. ಅದನ್ನ ಹೇಗೆ ಬೇಸಿಕಲಿ ಕಂಡುಕೊಳ್ತಾರೆ ಅಲ್ಲಿದ್ದಂತ ಅಧಿಕಾರಿಗಳಿಗೆ ಹೇಗೆ ಗೊತ್ತಾಗುತ್ತೆ ಪುರುಷರದ್ದು ಅಂತ? ನಾನು ಮೊದಲೇ ಹೇಳಿದಾಗೆ ಬೇಸ್ಡ್ ಆನ್ ದ ಬೋನಿ ಕಾನ್ಫಿಗರೇಷನ್, ಬೋನಿ ಫೀಚರ್ಸ್, ಬೋನಿ ಮಾರ್ಕಿಂಗ್ಸ್, ಇದರ ಆಧಾರದ ಮೇಲೆ ಗಂಡಿಗೆ ಮತ್ತೆ ಹೆಣ್ಣಿಗೆ ವ್ಯತ್ಯಾಸ ಶೇಪ್ಸ್, ಸೊ ಇದೆಲ್ಲ ನಾವು ಪರೀಕ್ಷೆ ಮಾಡಿ ಅದ ಆಧಾರದ ಮೇಲೆ ನಾವು ಇದು ಗಂಡು ಹೆಣ್ಣದು ಅಂತ ಹೇಳಲಿಕ್ಕೆ. ಇವಾಗ ನಮ್ಗೆ ಗೊತ್ತಿರೋ ಪ್ರಕಾರ ಈ ಕೇಸ್ 10-15 ವರ್ಷ ಅಂತ ಹೇಳಲಾಗ್ತಾ ಇದೆ. 10-15 ವರ್ಷದಲ್ಲಿ ಒಂದೊಂದು ದೂರ ಭಾಗದಲ್ಲಿ ತಲೆಬುರುಡೆ, ಕೈ ಕಾಲುಗಳ ಮೂಳೆಗಳೆಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಹೇಗೆ ಇಷ್ಟು ವರ್ಷಗಳಲ್ಲಿ ಬದಲಾವಣೆ ಆಗುತ್ತೆ ಭೂಮಿ ಆಳದಲ್ಲಿ ಅನ್ನೋದು ದಿನೇಶ್ ರಾವ್ ಅವರೇ? ಅಲ್ಲಲ್ಲ, ಬದಲಾವಣೆ ಅಂತ ಏನು ಬರೋದಿಲ್ಲ. ಮಾಂಸಖಂಡಗಳೆಲ್ಲ ಕೊರಿತಾ ಹೋಗಿ ಬರೀ ಮೂಳೆಗಳು ಉಳ್ಕೊಳುತ್ತೆ. ಆ ಮೂಳೆಗಳು ಉಳ್ಕೊಂಡಾಗ ಆ ಮೂಳೆಗಳನ್ನ ಈಗ ಒಂದು 10-15 ವರ್ಷದಲ್ಲಿ ನಮಗೆ ಸಿಗೋದು. ಆ ಮೂಳೆಗಳ ಆಧಾರದ ಮೇಲೆ, ಪರೀಕ್ಷೆ ಆಧಾರದ ಮೇಲೆ ನಾವು ಹೇಳೋದು. ಬಟ್ ಮಾಂಸಖಂಡಗಳ ಇಲ್ಲದೆ ಇರಬಹುದು, ಬಟ್ ಮೂಳೆಗಳು ಇದ್ದೇ ಇರ್ತದೆ. ಸೊ ಅದರ ಪರೀಕ್ಷೆ ಮಾಡಿ ನಾವು ಇದನ್ನೆಲ್ಲ ಕನ್ಸಲ್ಟ್ ಮಾಡೋದು. ಓಕೆ ಓಕೆ. ನಿಮ್ಮಲ್ಲಿ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ವಿಚಾರಗಳಿದೆ ದಿನೇಶ್ ರಾವ್ ಅವರೇ. ಇದು ಇವಾಗ ಸಿಕ್ಕಿರುವಂತಹ ಮೂಳೆಗಳು ಯಾವುದೇ ಒಂದು ವ್ಯಕ್ತಿಯ ಹೆಣವನ್ನ ಹೂತಾಗ ಅದು ಎಷ್ಟು ವರ್ಷದವರೆಗೂ ಭೂಮಿ ಆಳದಲ್ಲಿ ಮೂಳೆಗಳು ಸಿಗುತ್ತೆ ಅಂತ? ಅದು ಸಿಗುತ್ತೆ 50-100 ವರ್ಷ, ಇನ್ನೂ ಲೇಟ್ ಆಗ್ತಿದ್ರೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಸಾಯಿಲ್. ಬಟ್ ಡೆಫಿನೆಟ್ಲಿ ಈಗ ನಾವು ಹುಡುಕಿರೋದು 25-30 ವರ್ಷ. ಸೊ ಇದು ಅಬ್ಸಲ್ಯೂಟ್ಲಿ ಗುಡ್ ಪೀರಿಯಡ್. ಸಿಗ್ಲೇಬೇಕು, ಯಾವುದೇ ತೊಂದರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ವರ್ಷ ಹಳೆಯ ಮೂಳೆ ಆದ್ರೂ ಅದು ಯಾವ ವ್ಯಕ್ತಿದು ಏನು ಅನ್ನೋದನ್ನ ಕಂಡುಹಿಡಿಯಕ್ಕಾಗುತ್ತಾ ಡಾಕ್ಟರ್? ಅಬ್ಸಲ್ಯೂಟ್ಲಿ ಏನು ತೊಂದರೆ ಆಗೋದಿಲ್ಲ, ನಾವು ಅದನ್ನ ಕಂಡುಹಿಡಿಬಹುದು. ವಾಟ್ ನೆಕ್ಸ್ಟ್ ಅಂತ ಇವಾಗ ಆ ವ್ಯಕ್ತಿ ಪುರುಷ ಅಂತ ಹೇಳಿ ಆಯ್ತು, ಬಹುಶಃ ಎಫ್ಎಸ್ಎಲ್ ನಲ್ಲಿ ಆತನ ಏಜು ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಯಾವ ಕುಟುಂಬಕ್ಕೆ ಸೇರಿದಂತ ವ್ಯಕ್ತಿ ಅಂತ ನೋಡೋದಕ್ಕೆ ಅದಕ್ಕೆ ಯಾವ ರೀತಿಯಾದಂತ ಪ್ರೊಸೀಜರ್ಸ್ ಇರುತ್ತೆ? ಹೌದು, ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಈ ಮೂಳೆನಲ್ಲಿ ಇರ್ತಕ್ಕಂಥ DNA ಸ್ಯಾಂಪಲ್ ನ ತಕೊಂಡು ಪ್ರೊಫೈಲ್ ಮಾಡಿ ಇಡ್ತೇವೆ. ಪ್ರೊಫೈಲ್ ಮಾಡಿ ಇಟ್ಟ ನಂತರ ಯಾರು ಕಾಣೆಯಾಗಿದ್ದಾರೆ, ಅವ್ರ ಮನೆಯವ್ರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಬರುತ್ತೆ. ಅವರು ಹೆಣ್ಣಾಗಿದ್ರೆ ಪ್ಲಸ್ ಈಗ ನಾವು ಮೂಳೆ ಒಂದು 20 ವರ್ಷದ ಮೂಳೆ, 20 ವರ್ಷದ ಹುಡುಗ ಮೂಳೆ ಸಿಕ್ಕಿದ್ರೆ ಅವ್ರ ಮನೆಯಲ್ಲಿ ಹುಡುಗಾನೇ ಕಾಣೆಯಾಗಿ ಅವನ ವಯಸ್ಸನ್ನು 20 ಇದ್ರೆ ಅವಾಗ ಅವರ ಬ್ಲಡ್ ಸ್ಯಾಂಪಲ್ ತಗೊಂಡು ಈರ DNA ನಾವು ಮ್ಯಾಚ್ ಮಾಡಿ ಅವಾಗ ಕನ್ಫರ್ಮ್ ಮಾಡೋದು. ಅದು ಡಿಫರೆಂಟ್ ಕೋರ್ಸ್. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಎಕ್ಸುಮೇಷನ್. ಅದಕ್ಕೆ ನಾವು ಎಕ್ಸುಮೇಷನ್ ಮಾಡೋದು.
ಓಕೆ ಓಕೆ, ಹೀಗಾಗುವಂತ ಚಾನ್ಸಸ್ಗಳು ಎಷ್ಟಿದೆ ಡಾಕ್ಟರ್? ಇವಾಗ 6 ಅಡಿ ತೆಗೆದು ಆತನನ್ನ ಹೂಳಿರ್ತಾರೆ ಅಂತ ಹೇಳಿದ್ರೆ, ಈಗ ಕೆಲವೊಂದು ಕಡೆಗಳಲ್ಲಿ ಅದಕ್ಕೂ ಆಳಕ್ಕೆ ಆಗಿರುವಂತ ಸಂದರ್ಭ ಸೃಷ್ಟಿಯಾಗಿತ್ತಲ್ಲ, ಇದು ಏನ್ ಕಾರಣಕ್ಕಂತ ಅನ್ಸುತ್ತೆ ಡಾಕ್ಟರ್? ಅಲ್ಲ ನೋಡಿ, ಒಂದ್ಸಲಿ 5 ಅಡಿ 6 ಅಡಿ ಅಂತ ಏನ್ ಊಟಿದ್ದಾರೆ ಅಂತ ಹೇಳ್ತಾರೆ. 5 ಅಡಿ 6 ಅಡಿ ಅಂತ ಹೇಳಿದಾಗ ಸ್ವಲ್ಪ 1 ಅಡಿ 2 ಅಡಿ 3 ಅಡಿ ಹೆಚ್ಚು ಕಮ್ಮಿ ಆಗತ್ತೆ. ಯಾಕಂದ್ರೆ ಆ ಮೇಲಿರ್ತಕ್ಕಂಥ ಮಣ್ಣು ಮಳೆ ನೀರಿನಿಂದ ಇಲ್ಲ ನದಿ ನೀರಿನಿಂದ ಕೆಳಗೆ ಹೋಗಿರ್ಬೋದು, ಇಲ್ಲ ಬೇರೆ ಕಡೆಯಿಂದ ಮಣ್ಣು ಬಂದು ಅದ್ರ ಮೇಲೆ ಡೆಪಾಸಿಟ್ ಆಗಿರ್ಬೋದು. ಬಟ್ ಯಾವುದೇ ಇನ್ನ ಬೇರೆ ವ್ಯತ್ಯಾಸ ಕಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಡೆಫಿನೆಟ್ಲಿ ಅಲ್ಲೇ ಊಟ ಹಾಕಿರೋದು ನಿಜವಾಗ್ತದೆ, ಸಿಗತ್ತೆ. ಆಮೇಲೆ ಒಂದು ನಾವು ತಿಳ್ಕೋಬೇಕು ಏನಂದ್ರೆ, ಅಲ್ಲಿ ಆ ಜಾಗದಲ್ಲಿ ಊಟ ಹಾಕೋದೇ ಒಂದು ಮುಂಚೆಯಿಂದ ನಡೆದು ಬರ್ತಕ್ಕಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ಸಿಕ್ಕಿರೋ ಸ್ಕೆಲೆಟನ್ ಏನ್ ಹೇಳ್ತಾ ಇದ್ದಾನೆ, ಆ ಸ್ಕೆಲೆಟನ್ ಸಿಕ್ಕಿದೆಯೋ ಇಲ್ಲ ಆಕ್ಸಿಡೆಂಟಲ್ ಆಗಿ ಬೇರೆ ಸ್ಕೆಲೆಟನ್ ಸಿಕ್ಕಿದೆಯಾ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದು ತನಿಖೆನಲ್ಲಿ ಬರ್ತದೆ ಅಂತ ಅನ್ಕೊಳ್ಳಿ. ಅಂದ್ರೆ ಆತ ಹೂಳಿರುವಂತ ಹೆಣದ್ದೇನಾ ಅಥವಾ ಬೇರೆ ಏನಾದ್ರೂ ಆಗಿರ್ಬಹುದಾ ಅಂತನಾ ಡಾಕ್ಟರ್? ಹೌದು, ಬೇರೆ ಯಾವ್ದಾರ ಬಾಡಿ ಸಿಕ್ಕಿದೆ ಅಂತ. ಇದು ಯಾಕಂದ್ರೆ ಅಲ್ಲಿ ಡಿಸ್ಪೋಸಲ್ ಮಾಡ್ತಕ್ಕಂಥ ಜಾಗ ಅದು. ಸೊ ಇದು ಕನ್ಸ್ಯೂಮ್ ಮಾಡಿ ಡಿಸ್ಪೋಸ್ ಮಾಡಿದ್ದಾರೆ ಅಂತ ಜನನೇ ಹೇಳೋದಿಲ್ಲ. ಸೊ ಹೇಗೆ ಡಿಪೆಂಡ್ಸ್ ಕಮಿಂಗ್ ಪ್ಲೇಸ್ ಇದೆ. ಡಾಕ್ಟರ್, ಬುರುಡೆ ಸಿಕ್ಕಿದೆ ಅಂತಾನು ಹೇಳಿದ್ರು. ಬುರುಡೆ ಅಂತ ಹೇಳಿದ್ರೆ ಅಲ್ಲಿ ಹಲ್ಲುಗಳು ಕೂಡ ಇರ್ಬೋದಾ? ಅದು ಡೆಂಟಲ್ ಅನಾಲಿಸಿಸ್ಗೆ ಹೆಲ್ಪ್ ಆಗ್ಬೋದಾ? ಸಾಮಾನ್ಯವಾಗಿ ಎಷ್ಟು ವರ್ಷ ಇರುತ್ತೆ? ಅದೆಲ್ಲ ತನಿಖೆಗೆ ನಾನು ಮೊದಲೇ ಹೇಳಿದಾಗೆ ಗಂಡು ಹೆಣ್ಣು ವಯಸ್ಸು ಅದನ್ನೆಲ್ಲ ಅದೊಂದು ಪ್ರಕ್ರಿಯೆಗೆ ಅಬ್ಸರ್ವೇಷನ್ ಕನ್ಕ್ಲೂಡ್ ಮಾಡ್ಲಿಕ್ಕೆ ಅದೆಲ್ಲ ಸಹಾಯ ಆಗುತ್ತೆ. ಅಂದ್ರೆ ಈಗ ದೂರುದಾರ ಕೊಟ್ಟಿರುವಂತ ಹೇಳಿಕೆ ಪ್ರಕಾರ ಒಂದು ಅತ್ಯಾಚಾರ ಅಥವಾ ಕೊಲೆ ಆಗಿ ಶವಗಳನ್ನ ನನ್ನ ಕೈಯಲ್ಲಿ ಹೂಳಿಸಲಾಯ್ತು ಅನ್ನುವಂತ ಮಾತನ್ನ ಹೇಳಿದ್ರು. ನೀವ್ ಹೇಳ್ತಾ ಇರೋ ಪ್ರಕಾರ ಏನಾದ್ರೂ ಹೊಡ್ತಾ ಬಿದ್ದಂತಹ ಮೂಳೆಗಳು ಸಿಕ್ಕರೆ ಮಾತ್ರ ನಮಗೆ ಅದು ನಾವು ಕಂಡುಹಿಡಿಯೋಕೆ ಸಾಧ್ಯ ಅಂತ. ಈಗ ಅತ್ಯಾಚಾರ ಆಗಿರೋದು ಅಥವಾ ಕೊಲೆ ಆಗಿರುವಂತಹ ಮೂಳೆಗಳು ನಮಗೆ ಸಿಗ್ಲಿಲ್ಲ ಅಂತ ಅಂದ್ರೆ ಯಾವ ರೀತಿ ಇದನ್ನ ಸಾಕ್ಷ್ಯ ಅಂತ ಪರಿಗಣಿಸಬಹುದು ಡಾಕ್ಟರ್? ಸಾಕ್ಷ್ಯ ಅಂತ ಪರಿಗಣಿಸಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇವನ್ ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಿಜ ಹೇಳ್ತಿದ್ದಾನೆ ಅಂತ ರಿಜೋಕ್ ಮಾಡೋದು ಹೇಗೆ? ಹೌ ಟು ಎಸ್ಟಾಬ್ಲಿಷ್ ದಟ್ ಈಸ್ ಟೆಲ್ಲಿಂಗ್ ದ ಟ್ರೂತ್, ಬಿಕಾಸ್ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ವಿಟ್ನೆಸಸ್ ಇದ್ರೆ ಮಾತ್ರ ಸಾಧ್ಯ. ಇವನು ಊಟ ಹಾಕಿದ್ದಾನೆ ಅಂತ ಇವನು ವಿಟ್ನೆಸ್, ಇವನು ದೊಡ್ಡ ಎಕ್ಸ್ಪರ್ಟ್ ಅಲ್ವಲ್ಲ, ಇವನು ಒಬ್ಬ ಕಾಮನ್ ಪರ್ಸನ್. ಇವನು ಹೇಳಿದ್ದು ಅತ್ಯಾಚಾರ ನಡೆದಿದೆ ಅಂತ ಹೇಳೋದಾದ್ರೆ ಡಾಕ್ಟರ್ ಅವಶ್ಯಕತೆ ಎಲ್ಲಿ ಇರ್ತದೆ? ಪೊಲೀಸ್ ಮತ್ತೆ ನಂಬೋದಿಲ್ಲ, ಬಿಕಾಸ್ ಪೊಲೀಸ್ ಇಸ್ ನಾಟ್ ಅನ್ ಎಕ್ಸ್ಪರ್ಟ್. ಸೊ ಎಕ್ಸ್ಪರ್ಟ್ ಹೇಳಿದಾಗ ಮಾತ್ರ ಕೋರ್ಟ್ ಬಿಲೀವ್. ಬಟ್ ಇವನು ಎಲ್ಲ ಬಾಡಿಗೂ ಅತ್ಯಾಚಾರ ಆಗಿತ್ತು ಅಂತ ಹೇಳ್ತಾ ಬಂದ್ರೆ ಅದನ್ನ ನಂಬೋದು ಎಸ್ಟಾಬ್ಲಿಷ್ ಮಾಡೋದು ತನಿಖೆಯ ಕರ್ತವ್ಯ ಹೊತ್ತು ಇವನ್ ಸ್ಟೇಟ್ಮೆಂಟ್ ಆಧಾರದಲ್ಲಿ ಅತ್ಯಾಚಾರ ನಡೆದಿದೆ ಅಂತ ತಕೊಳ್ಳೋದು ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಅಗ್ರಿ ವಿತ್ ದಟ್ ಸಾರ್ಟ್ ಆಫ್ ಥಿಂಗ್. ಬಟ್ ಇನ್ ಕೇಸ್ ಅಂತ ಕೇಸಸ್ಗಳು ಇದ್ದಿದ್ದೇ ಆದ್ರೆ ಅದನ್ನ FSL ಕಂಡು ಹಿಡಿಬಹುದಾ ಮೂಳೆಗಳ ಆಧಾರದಲ್ಲಿ? ಸಾಧ್ಯ ಇಲ್ಲ. ಈ ಹಂತದಲ್ಲಿ ಇಷ್ಟು ವರ್ಷ ಆದ್ಮೇಲೆ ಅತ್ಯಾಚಾರ ಆಗಿದೆ ಆ ಮನುಷ್ಯನ ಮೇಲೆ, ಆ ಮೂಳೆಗಳ ಮೇಲೆ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಅವ್ರು ಏನ್ ಹೇಳಿದ್ರು ಅದನ್ನ ರುಜುವಾತ್ ಮಾಡೋದು ಕಷ್ಟ. ಈ ಕುಟುಂಬದ ಜೊತೆ ಮ್ಯಾಚಿಂಗ್ ಹೇಗ್ ಮಾಡ್ಲಾಗುತ್ತೆ ಡಾಕ್ಟರ್? ಇವಾಗ ಹೇರ್ ಫಾಲಿಕಲ್ ಸಿಕ್ಕಿದ್ರೆ ಕುಟುಂಬದವರ ಹೇರ್ ಫಾಲಿಕಲ್ ಟೆಸ್ಟ್ ಮಾಡ್ಬೇಕಾ? ಏರ್ ಫಾಲಿಕಲ್ ಎಲ್ಲ ಈ ಹಂತದಲ್ಲ. ಈ ತರ ಬಾಡಿನಲ್ಲಿ ಏರ್ ಫಾಲಿಕಲ್ ಏರ್ ಸಿಕ್ಕಿದ್ರೆ ಉಪಯೋಗ ಇಲ್ಲ. ಒಳ್ಳೆ ಹಲ್ಲಿನಲ್ಲಿ ಸಿಕ್ಕಿರ್ತಕ್ಕಂಥ DNA ಅದ ಆಧಾರದ ಮೇಲೆ ಯಾರ್ದು ಬ್ಲಡ್ ಸ್ಯಾಂಪಲ್ ಸಿಗುತ್ತೆ ಅವ್ರ ಮನೆಯವ್ರದ್ದು, ಅದ್ರ ಎರಡು ಕಂಪೇರ್ ಮಾಡಿ ಕನ್ಫರ್ಮ್. ಇವೆಲ್ಲ ಎಷ್ಟು ಸಮಯ ತಗೊಳುತ್ತೆ ಡಾಕ್ಟರ್? ಇವತ್ತು ಸಿಕ್ಕಿದೆ, ಇನ್ ಎಷ್ಟು ಸಮಯ ತಗೊಳುತ್ತೆ? ಒನ್ ವೀಕ್ ಅಲ್ಲಿ ಅದು ಯಾರಿಗೆ ಸಂಬಂಧಪಟ್ಟಿರುವಂತ ಮೂಳೆಗಳು ಅನ್ನೋದು ಗೊತ್ತಾಗುತ್ತೆ ಡಾಕ್ಟರ್? ಅಂಡ್ ಆತ ಸಾವಿಗೆ ಏನ್ ಕಾರಣ, ಹೇಗ್ ಸತ್ತಿದ್ದಾನೆ ಅನ್ನುವಂತ ಕಾರಣನು 1 ವೀಕ್ ಅಲ್ಲಿ ತಿಳ್ಕೊಬಹುದಾ? ಹೌದು. ಬರೀ ಮೂಳೆಗಳಿಂದ ಮಾತ್ರ ಇದು ಸಾಧ್ಯ ಆಗತ್ತಾ ಅಥವಾ ಸಣ್ಣ ಪುಟ್ಟ ಈ ಬಟ್ಟೆ ಚೂರುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಿಂದಲೂ ಕೂಡ ನಾವು ಕಂಡುಹಿಡಿಯೋಕೆ ಸಾಧ್ಯ ಆಗತ್ತಾ? ಬಟ್ಟೆ ಎಲ್ಲ ನಾವು ಅದ್ರ ಬಗ್ಗೆ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ 15 ವರ್ಷ ಆದ್ಮೇಲೆ ಬಟ್ಟೆ ಸಿಕ್ಕಿದ್ರು ಅದು ಬೇರೆಯವ್ರಿಗಿರುತ್ತೆ ಹೊರತು ಈ ಮೂಳೆಗೆ ಸಂಬಂಧಪಟ್ಟ ಸಾಧ್ಯನೇ ಇಲ್ಲ. ಮಾಂಸಖಂಡಗಳೇ ಇಲ್ಲದೆ ಇರ್ಬೇಕಾದ್ರೆ ಬಟ್ಟೆಗಳು ಇರೋ ಸಾಧ್ಯತೆ ಇಂಪಾರ್ಟೆಂಟ್. ಡಾಕ್ಟರ್, ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿರುತ್ತೆ ಇಷ್ಟು ವರ್ಷಗಳು ಹೋದ್ರೆ ಆ ಬಾಡಿಯ ಅಥವಾ ಮೂಳೆಯ ಕಂಡೀಷನ್ ಹೀಗಿರುತ್ತೆ ಅಂತ. ಇದೀಗ ಬಿಡಿಯಾಗಿ ಸಿಗ್ತಾ ಇದೆ, ಸ್ವಲ್ಪ ದೂರದವರೆಗೂ ಕೂಡ ಅಗದಾಗ ಸಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಎಕ್ಸಾಕ್ಟ್ ಒಂದು ಎಷ್ಟು ವರ್ಷ ಹಳೇದು ಅಂತ? ತುಂಬಾ ದೂರ ಮೂಳೆ ಸಿಕ್ಕಿದೆ ಅಂದ್ರೆ ಆ ಬಾಡಿಗೆ ಸಂಬಂಧಪಟ್ಟಿದ್ದು ಅಲ್ಲವೇ ಅಲ್ಲ. ಯಾಕಂದ್ರೆ ಒಂದು ಕಡೆ ಊಟಿದ್ಮೇಲೆ ಅಲ್ಲೇ ಸಿಕ್ಬಿಟ್ಟು ಹೊರತು ಸ್ವಲ್ಪ ಏನೋ ಒಂದು ಅರ್ಧ ಅಡಿ 1 ಅಡಿ ಹೆಚ್ಚು ಕಮ್ಮಿ ಆಗತ್ತೆ ಹೊರತು 4-5 ಅಡಿ ಎಲ್ಲ ಸಿಕ್ಕಿದೆ ಅಂದ್ರೆ ಅದು ಬೇರೆ ಬಾಡಿಗೆ ಸಂಬಂಧಪಟ್ಟಿರ್ಬೋದು. ಮನುಷ್ಯಂದು ಪ್ರಾಣಿದು ಅಂತ ರುಜುವಾತ್ ಮಾಡ್ಬೇಕು. ಓಕೆ, ಆ ರೀತಿಯಾದಂತ ಗೊಂದಲಗಳು ಸೃಷ್ಟಿ ಆಗಬಹುದು ಅಂತ ಕಾಡಿನಲ್ಲಿರುವಂತ ಕಾರಣಕ್ಕೆ. ಓಕೆ
ಮೇಲ್ನೋಟಕ್ಕೆ ಗೊತ್ತಾಗುತ್ತಾ ಮನುಷ್ಯ ಹಾಗೆ ಪ್ರಾಣಿಯ ಮೂಳೆಗಳಿಗೆ ವ್ಯತ್ಯಾಸಗಳು? ಹೌದು ಗೊತ್ತಾಗುತ್ತೆ. ಓಕೆ ಓಕೆ, ಬಟ್ ಇಲ್ಲಿ ಕಾನ್ಫಿಗರೇಷನ್ ಅಂತಿದೆ ಅದು ನೋಡಿ ಗೊತ್ತಾಗ್ತದೆ. ರೈಟ್. ಬಟ್ ಇಲ್ಲಿ ನಾವು FSL ಅಧಿಕಾರಿಗಳ ಮೂಲ ಮಾಹಿತಿ ಪ್ರಕಾರ ಪುರುಷನದ್ದು ಅನ್ನೋದಾಗಿ ಕನ್ಫರ್ಮ್ ಮಾಡಿದ್ದಾರೆ ಅವರು. ಓಕೆ, ಇದನ್ನ ಹೇಗೆ ಪ್ರಿಸರ್ವ್ ಮಾಡಲಾಗುತ್ತೆ, ಆ ಸ್ಥಳದಿಂದ ಹೇಗೆ ಪ್ರಿಸರ್ವ್ ಮಾಡಲಾಗುತ್ತೆ ಡಾಕ್ಟರ್? ಅದು ಕಂಪ್ಲೀಟ್ ಪ್ರೊಸೀಜರ್ ಅನ್ನ ಎಕ್ಸ್ಪ್ಲೈನ್ ಮಾಡಬಹುದಾ? ಪ್ರಿಸರ್ವೇಟಿವ್ಸ್ ದೊಡ್ಡ ಇದಿಲ್ಲ, ಇದು ಜಸ್ಟ್ ಟ್ರೈ ದ ಬೋನ್ ಅಂಡ್ ಒಂದು ಪೇಪರ್ ನಲ್ಲಿ ಪ್ಯಾಕ್ ಮಾಡ್ಬಿಟ್ಟು ಒಂದು ಬಾಕ್ಸ್ ಅಲ್ಲಿ ಇಡೋದು. ದಟ್ ಇಸ್ ಎನಫ್. ನೋ ಪ್ರಿಸರ್ವೇಟಿವ್ ತರ ಇದೆ. ಓಕೆ, ಈ ಡೇಟಾಗಳನ್ನ ಹೇಗೆ ಸ್ಟೋರ್ ಮಾಡಲಾಗುತ್ತೆ ಡಾಕ್ಟರ್ ಕಂಪ್ಲೀಟ್ ಆಗಿ ಅಂತ ಹೇಳಿದ್ರೆ? FSL ಅನ್ನೋದು ಸಾಮಾನ್ಯ ಜನರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ನಿಮ್ ತರ ಎಕ್ಸ್ಪರ್ಟ್ಸ್ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲ ನೋಡಿ, totally not a big exercise. They are simple things. But only thing is meticulous ಆಗಿ scientific observations ಮೇಲೆ ಮಾಡಬೇಕಷ್ಟೇ. ಮತ್ತೆ ಬೇರೆ ಯಾವುದು ದೊಡ್ಡ ಪ್ರಕ್ರಿಯೆ ಅಂತ ಅನ್ನೋದು ಅನ್ಸುತ್ತೆ. ಬಟ್ only thing is meticulous ಆಗಿ ಮೆಥಾಡಿಕಲ್ ಆಗಿ ಮಾಡಬೇಕಷ್ಟೇ. ಸೊ ಅದು ಈ ಮೂಳೆಗಳ ಭಾಗದಲ್ಲಿ ಏನ್ ವ್ಯತ್ಯಾಸಗಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ಈ ಭಾಗದ ಮೂಳೆ ಸಿಕ್ಕಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಹೀಗಿರೋದಿಲ್ವಾ ಡಾಕ್ಟರ್? ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಡಾಕ್ಟರ್. TV9 ಜೊತೆಗೆ ಮಾತನಾಡಿದ್ದಕ್ಕೆ. ಬಹಳಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು, ಯಾವ ರೀತಿಯಾಗಿ ಈ FSL ಕಂಪ್ಲೀಟ್ ಪ್ರೊಸೀಜರ್ ಆಗುತ್ತೆ ಅಂತ. ಆಗ್ಲೇ ನಾವು ಮಾತನಾಡ್ತಾ ಇದ್ದಾಗೆ ಹೇರ್ ಫಾಲಿಕಲ್ ವಿಚಾರಗಳೆಲ್ಲ ಇಲ್ಲಿ ಬರೋದಿಲ್ಲ, ಬಹಳ ವರ್ಷಗಳಾಗಿರೋದ್ರಿಂದ ಹೇರ್ಗಳು ಇರೋದೇ ಇಲ್ಲ, ಅದು ವಿಚಾರನೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಈ ಮೂಳೆಗಳು ಸಿಕ್ಕಿರೋದ್ರಿಂದ ಸಂಬಂಧಪಟ್ಟಂತ ಕುಟುಂಬಗಳನ್ನ ಹುಡುಕಿ ಅವರ ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡು ಆನಂತರದಲ್ಲಿ ಮ್ಯಾಚ್ ಮಾಡಬಹುದು, ಅದಿರುವಂತ ಆಪ್ಷನ್ ಅಂತ. ಆಮೇಲೆ ಅವ್ರು ಇನ್ನೊಂದು ವಿಚಾರ ಹೇಳಿರೋದು, ಈ ಅತ್ಯಾಚಾರ ಆಗಿದ್ರೆ ಗೊತ್ತೇ ಆಗೋದಿಲ್ಲ. ಇಷ್ಟು ವರ್ಷಗಳ ನಂತರ ಬಟ್ಟೆ ಚೂರುಗಳು ಸಿಕ್ಕರೂ ಕೂಡ ಅದರಲ್ಲಿ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ಮೂಳೆಗಳಿಂದಲೂ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ.